ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಕನ್ನಡ ಚಾನೆಲ್. ಇವತ್ತಿನ ಮಾಹಿತಿ ಬಂದ್ಬಿಟ್ಟು ಈ 15,000 ಶಿಕ್ಷಕರ ನೇಮಕಾತಿಯಲ್ಲಿ ಗ್ರಾಮೀಣ ಮೀಸಲಾತಿ ಅಡಿಯಲ್ಲಿ ಯಾರು ಅರ್ಜಿಯನ್ನ ಸಲ್ಲಿಸ್ತಿದ್ದೀರಾ ಅವರಿಗೋಸ್ಕರ. ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ. ಹಾಗೆ ಇದು ಇನ್ನೂ ಕೆಲವರಿಗೆ ತುಂಬಾ ಡೌಟ್ ಇದೆ, ಯಾವ ಫಾರ್ಮೆಟ್ ಅಲ್ಲಿ ನಾವು ಗ್ರಾಮೀಣ ಮೀಸಲಾತಿ ಅರ್ಜಿಯನ್ನ ತಗೋಬೇಕು ಅಂತ. ನಾ ಈ ಇನ್ಫಾರ್ಮೇಶನ್ ನ ಶೇರ್ ಮಾಡ್ತಾ ಇರೋದು, ಇದು ಕಂಪ್ಲೀಟ್ ಆಗಿ ಏನು ಇಲಾಖೆಯಿಂದ ಹೊರಡಿಸಿರುವಂತ ನೋಟಿಫಿಕೇಶನ್ ಅಲ್ಲೇ ಇರೋದು ಸ್ನೇಹಿತರೆ. ಅಲ್ಲಿಂದ ತಗೊಂಡಿರೋದು ಈ ಇನ್ಫಾರ್ಮೇಶನ್. ಯಾವುದೇ ಕನ್ಫ್ಯೂಷನ್ ಬೇಡ. ಏನೇನಿದೆ ಕ್ಲಿಯರ್ ಆಗಿ ನೋಡೋಣ ಬನ್ನಿ. ಹಾಗೆ ಇದ್ಯಾವುದೇ ಹಳೆ ನೋಟಿಫಿಕೇಶನ್ ಅಲ್ಲ. 2026ರ ನೋಟಿಫಿಕೇಶನ್ ಅಲ್ಲೇ ಇರೋದು ಸ್ನೇಹಿತರೆ. ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಸರ್ಕಾರದ ಅಧಿಸೂಚನೆ ಸಂಖ್ಯೆ 59 ಶಾಸನ 2000 ದಿನಾಂಕ 6/1/2000 ಅನ್ವಯ ಗ್ರಾಮೀಣ ಮೀಸಲಾತಿ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು ನಿಯಮಗಳ ರೀತ್ಯ 1ರಿಂದ 10ನೇ ತರಗತಿವರೆಗೆ ಗ್ರಾಮೀಣ ಮೀಸಲಾತಿ ಒಳಪಡುವ ಪ್ರದೇಶಗಳಲ್ಲಿ ವ್ಯಾಸಂಗ ಮಾಡಿ ಉತ್ತೀರ್ಣರಾಗಿದ್ದಲ್ಲಿ ಮಾತ್ರ ಈ ಮೀಸಲಾತಿಯನ್ನು ಪಡೆಯಲು ಅರ್ಹರು. ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, 1ರಿಂದ 10ನೇ ತರಗತಿವರೆಗೂ ನೀವು ಗ್ರಾಮೀಣ ಮೀಸಲಾತಿ ಒಳಪಡುವ ಪ್ರದೇಶದಲ್ಲಿ, ಯಾವ ಗ್ರಾಮೀಣ ಮೀಸಲಾತಿ ಒಳಪಡ್ತವೆ ಅಂತ ಪ್ರದೇಶದಲ್ಲಿ 1 to 10 ಕಲ್ತಿರ್ಬೇಕು. ಹಾಗೆ ನೀವು ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಸ್ಕೂಲಲ್ಲಿ ಕಲ್ತಿದ್ರು ಸಹ ನೀವು ಬೇರೆ ಬೇರೆ ಸ್ಕೂಲಲ್ಲಿ ಬೇರೆ ಬೇರೆಯಾಗಿ ಗ್ರಾಮೀಣ ಮೀಸಲಾತಿಯ ಪತ್ರಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಹಾಗೆ ಇಲ್ಲಿ ಯಾವುದೇ ಪರ್ಟಿಕ್ಯುಲರ್ ಫಾರ್ಮೆಟ್ ಅಂತ ಅವ್ರು ಹೇಳಿಲ್ಲ. ಬಟ್ ಇಲ್ಲೇನಿದೆ, ಸಂಖ್ಯೆ 59 ಶಾಸನ 2000 ದಿನಾಂಕ 6/1/2000 ಅನ್ವಯ ಅಂತ ಈ ಸಂಖ್ಯೆ ಏನಿದೆಯಲ್ಲ, ಇದು ನಿಮ್ ಫಾರ್ಮೆಟ್ ಅಲ್ಲಿ ಇರ್ಬೇಕು. ನಮೂನೆ 2 ಅಲ್ಲಿ ಎಷ್ಟೊಂದು ಸಂಖ್ಯೆಗಳಿರ್ತವೆ. ಬಟ್ ಇವ್ರು ಮೆನ್ಷನ್ ಮಾಡಿರೋದು ಇಲ್ಲಿ ಸಂಖ್ಯೆ 59/2000 ಇದೇನ್ ಸಂಖ್ಯೆ ಇದೆಯಲ್ಲ, ಇದು ಇರ್ಬೇಕು ಫಾರ್ಮ್ ಅಲ್ಲಿ. ಗ್ರಾಮೀಣ ಅಭ್ಯರ್ಥಿಗಳೆಂದು ಮೀಸಲಿರಿಸಿದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಸಾಮಾನ್ಯ ಅರ್ಹತೆಯ ಜಿಎಂ ಅಭ್ಯರ್ಥಿಗಳು ಸರ್ಕಾರಿ ಆದೇಶ ಸಂಖ್ಯೆ ಸಿ/ಇ 08/ನಿ 2001 ದಿನಾಂಕ 13/2 ಅನ್ವಯ ನಮೂನೆ 2 ಅನ್ನು ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಮೊಹರು ಪ್ರಮಾಣ ಪತ್ರ ವಿತರಿಸಿದ ದಿನಾಂಕ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಯವರಿಂದ ಮೊಹರಿನೊಂದಿಗೆ ಮೇಲು ರುಜುವು ಮತ್ತು ದಿನಾಂಕದೊಂದಿಗೆ ಪಡೆಯತಕ್ಕದ್ದು. ನೋಡಿ ಸ್ನೇಹಿತರೆ, ಇಲ್ಲಿ ನಿಮ್ಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಇರ್ಬೇಕು ನಿಮ್ದು. ಆಮೇಲೆ ನೀವು ಯಾವ್ದು ತಗೋಬೇಕಂದ್ರೆ ನಮೂನೆ 2. ನಮೂನೆ 2 ಅಲ್ಲಿ ನೀವು ಪ್ರಮಾಣ ಪತ್ರವನ್ನ ತೆಗೆದುಕೊಳ್ಬೇಕಾಗತ್ತೆ. ಹಾಗೆ ಮತ್ತೆ ಸಾಮಾನ್ಯ ವರ್ಗದವರಿಗೆ ಅವರು ಮತ್ತೊಂದು ಆದೇಶ ಸಂಖ್ಯೆ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಇಲ್ಲಿ ಸಿ/ಇ 8/ನಿ 2001 13/2000 ಅನ್ವಯ ಅಂತ ಇಲ್ಲಿ ಮತ್ತೊಂದು ಆದೇಶ ಸಂಖ್ಯೆ ಕೊಟ್ಟಿದ್ದಾರೆ. ಈ ಆದೇಶ ಸಂಖ್ಯೆಯು ನಿಮ್ಮ ನಮೂನೆ 2 ಫಾರ್ಮ್ ಅಲ್ಲಿ ಇರ್ಬೇಕು ಜಿಎಂ ದವ್ರಿಗೆ. ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಎಕ್ಸಾಂಪಲ್ಗೋಸ್ಕರ ಒಂದು ತಗೊಂಡಿದ್ದೀನಿ. ನಮೂನೆ 2 ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ. ಇಲ್ಲಿ 2 ಸಂಖ್ಯೆ ಇದೆ ನೋಡಿ ಸರ್ ನಿಮ್ಮ ಸ್ನೇಹಿತರೆ, ಮೇಲೆ ಎರಡನ್ನು ಮೆನ್ಷನ್ ಮಾಡಿದ್ರೆ. ನಮೂನೆ 2 ಇರ್ಬೇಕು, ಹಾಗೆ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ, ಇವೆರಡು ಸಂಖ್ಯೆಗಳು ಅದರಲ್ಲಿ ಮೆನ್ಷನ್ ಮಾಡಿರಬೇಕು. ಅಕಾರ್ಡಿಂಗ್ ಟು GPSTR ರೂಲ್ಸ್ ಪ್ರಕಾರ ಅವರು ನೋಟಿಫಿಕೇಶನ್ ಕೊಟ್ಟಿರೋದ್ರಿಂದ ಆ 2 ಸಂಖ್ಯೆ ಅದರಲ್ಲಿ ಇರ್ಬೇಕು. ಇವೆರಡು ನಂಬರ್ನ ಮೆನ್ಷನ್ ಮಾಡಿರುವಂತ ಗ್ರಾಮೀಣ ಪ್ರಮಾಣ ಪತ್ರವನ್ನ ತೆಗೆದುಕೊಂಡು ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಹಾಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ BO ಮೇರು ರುಜುವಿನೊಂದಿಗೆ ನೀವು ತಗೊಂಡ್ಬರ್ಬೇಕು ಸ್ನೇಹಿತರೆ. ಹಾಗೆ ಇದು ಚಾಲ್ತಿಯಲ್ಲಿರಬೇಕು. GM ಕ್ಯಾಂಡಿಡೇಟ್ಸ್ಗೆ ಇನ್ನೊಂದು ಸೂಚನೆ, ಇದರೊಂದಿಗೆ ಸದರಿ ಅಭ್ಯರ್ಥಿಯ ಮೇಲುಸ್ತರಕ್ಕೆ ಕ್ರೀಮಿ ಲೇಯರ್ ಸೇರದಿಲ್ಲದಿರುವ ಬಗ್ಗೆ, ನಾವು ಕ್ರೀಮಿ ಲೇಯರ್ ಬರೋದಿಲ್ಲ ಅಂತ ನಮೂನೆ 1ರಲ್ಲಿ ಪ್ರಮಾಣ ಪತ್ರವನ್ನ ಕಡ್ಡಾಯವಾಗಿ ಸಂಬಂಧಿಸಿದ ತಹಸೀಲ್ದಾರ್ ಅವರಿಂದ ಈ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆಯತಕ್ಕದ್ದು ಹಾಗೂ ಚಾಲ್ತಿಯಲ್ಲಿರಬೇಕು. ನೀವು ನಾನ್ ಕ್ರೀಮಿ ಲೇಯರ್ ಪ್ರಮಾಣ ಪತ್ರವನ್ನ ತಹಸೀಲ್ದಾರ್ ಕಡೆಯಿಂದ ತೆಗೆದುಕೊಳ್ಬೇಕು, ಹಾಗೆ ಚಾಲ್ತಿಯಲ್ಲಿರಬೇಕು. ಹಳೆಯದ್ ನಡೆಯೋದಿಲ್ಲ. ನೀವು ಯಾವುದೇ ಮೀಸಲಾತಿ ಪ್ರಮಾಣ ಪತ್ರ ತಗೊಂಡ್ರು ಅದು ಹೊಸದಾಗಿರಬೇಕು. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು, ಗ್ರಾಮೀಣ ಮೀಸಲಾತಿ ಕೋರಿದ ಸಾಮಾನ್ಯ ವರ್ಗದ ಅಭ್ಯರ್ಥಿಯು ಉತ್ತಮ ಮೆರಿಟ್ ನೊಂದಿಗೆ ಸಾಮಾನ್ಯ ಗ್ರಾಮೀಣ ಮೀಸಲಾತಿ ಅಡಿಯಲ್ಲಿ ಆಯ್ಕೆಯಾದಲ್ಲಿ ಗ್ರಾಮೀಣ ಮೀಸಲಾತಿ ನೈಜತೆ ಪಡೆಯುವುದು ಕಡ್ಡಾಯ. ನೈಜತೆ ಬಾರದಿದ್ದಲ್ಲಿ ತಿರಸ್ಕೃತಗೊಂಡಲ್ಲಿ ಅಂತ ಅಭ್ಯರ್ಥಿಗಳು ಮುಖ್ಯ ಆಯ್ಕೆ ಪಟ್ಟಿಯಲ್ಲಿ GM OT GM ವುಮೆನ್ ಕ್ಯಾಂಡಿಡೇಟ್ ಕನ್ನಡ
ಸೊ GM ಎಕ್ಸ್ ಸರ್ವಿಸ್ ಮ್ಯಾನ್, ಯೋಜನಾ ನಿರಾಶ್ರಿತರು ಹಾಗೆ GM ಟ್ರಾನ್ಸ್ಜೆಂಡರ್ ಕಟ್ ಆಫ್ ಮೆರಿಟ್ಗಿಂತಲೂ ಹೆಚ್ಚು ಹೊಂದಿದ್ದರೂ ಸಹ ಈಗಾಗಲೇ ಆಯ್ಕೆಗೊಂಡಿರುವ ಆಯ್ಕೆ ಗುಂಪು ಮತ್ತೆ ಕೊಟ್ಟಿದ್ದಾರೆ ಅವೆಲ್ಲ ವುಮೆನ್, ಕನ್ನಡ ಮೀಡಿಯಂ, ಎಕ್ಸ್ ಸರ್ವಿಸ್ ಮ್ಯಾನ್ ಎಂದು ಆಯ್ಕೆ ಪ್ರವರ್ಗ ಬದಲಾಯಿಸಿ ನೇಮಕಾತಿ ನೀಡಲು ಅವಕಾಶ ಇರುವುದಿಲ್ಲ. ಸೊ ಇಲ್ಲೇನ್ ಹೇಳಿದ್ದಾರೆ, ನೀವು GM ಕ್ಯಾಂಡಿಡೇಟ್ ಗ್ರಾಮೀಣ ಮೀಸಲಾತಿ ಅಡಿಯಲ್ಲಿ ಆಯ್ಕೆ ಆದರೆ ನೀವು ಮುಂದೆ ಏನ್ ಮಾಡ್ಬೇಕಾಗತ್ತೆ, ನೈಜತೆ ಪ್ರಮಾಣ ಪತ್ರವನ್ನ ವೆರಿಫಿಕೇಶನ್ ಮಾಡಿಸ್ಬೇಕಾಗತ್ತೆ. ನಿಮ್ಮ ಗ್ರಾಮೀಣ ಪ್ರಮಾಣ ಪತ್ರ ಒಂದ್ ವೇಳೆ ಅದು ತಿರಸ್ಕಾರಗೊಂಡರೆ ನೀವು ಜಾಸ್ತಿ ಮೆರಿಟ್, ಬೇರೆ ಮೀಸಲಾತಿಯಲ್ಲಿ ಅಡಿಯಲ್ಲಿ ಯಾರು ಸೆಲೆಕ್ಟ್ ಆಗಿರ್ತಾರೆ ಅವ್ರಿಗಿಂತ ಜಾಸ್ತಿ ಮೆರಿಟ್ ಇದ್ರೂ ಕೂಡ ನಿಮ್ಮ ಪ್ರವರ್ಗವನ್ನ ಚೇಂಜ್ ಮಾಡಿ ನಿಮ್ಗೆ ಮೀಸಲಾತಿ ಕೊಡಲು ಅವಕಾಶ ಇರೋದಿಲ್ಲ. ಪಾಯಿಂಟ್ ನಂಬರ್ 3, ಅಂತೆಯೇ ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ 2A, 2B, 3B ಮೀಸಲಾತಿ ಸೇರಿದ ಅಭ್ಯರ್ಥಿಗಳು ತಮ್ಮ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ ಆದೇಶ ಸಂಖ್ಯೆ DPAR 96 ಸೇನೇನಿ 2006 ದಿನಾಂಕ 10/8/2006 ರಲ್ಲಿ ನೀಡಿರುವ ನಿಗದಿತ ನಮೂನೆ 2 ರಲ್ಲಿ ಕಡ್ಡಾಯವಾಗಿ ಗ್ರಾಮೀಣ ವ್ಯಾಸಂಗ ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ, ಮೊಹರು, ಪ್ರಮಾಣ ಪತ್ರ ವಿತರಿಸಿದ ದಿನಾಂಕ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೊಹರಿನೊಂದಿಗೆ ಮೇಲು ರುಜು ಮತ್ತು ದಿನಾಂಕದೊಂದಿಗೆ ಪಡೆಯತಕ್ಕದ್ದು. ಸೊ GM ಕ್ಯಾಂಡಿಡೇಟು ನಮೂನೆ 2 ಹಾಗೆ ಪ್ರವರ್ಗ 1, ಪ್ರವರ್ಗ 2, ನೆಕ್ಸ್ಟ್ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ 2A, 2B ಅವ್ರಿಗೂ ನಮೂನೆ 2, ಆದರೆ ಆದೇಶ ಸಂಖ್ಯೆ ಬೇರೆ ಇದೆ ಸ್ನೇಹಿತರೆ. ಸೊ ನಿಮ್ದು ಯಾವ್ದು ಆದೇಶ ಸಂಖ್ಯೆ ಇದೆ ಅದನ್ನ ನೋಡ್ಕೊಂಡು ನೀವು ಗ್ರಾಮೀಣ ಪ್ರಮಾಣ ಪತ್ರವನ್ನ ತೆಗೆದುಕೊಳ್ಳಿ. ಸೊ GM ಕ್ಯಾಂಡಿಡೇಟ್ ಆಗ್ಲಿ ಅಥವಾ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ 2A, 2B ಅವರಿಗೆ ಏನು ನಮೂನೆ 2 ಅಲ್ಲೇ ಗ್ರಾಮೀಣ ಪ್ರಮಾಣ ಪತ್ರ ತೆಗೆದುಕೊಳ್ಬೇಕು, ಆದರೆ ಆದೇಶ ಸಂಖ್ಯೆ ಬೇರೆ ಇದೆ. ಸೊ ಕರೆಕ್ಟ್ ಆಗಿ ಆದೇಶ ಸಂಖ್ಯೆ ನೋಡಿಕೊಂಡು ನೀವು ಪ್ರಮಾಣ ಪತ್ರಗಳನ್ನ ತೆಗೆದುಕೊಂಡು ಮುಖ್ಯೋಪಾಧ್ಯಾಯರ ಸಹಿ ಹಾಗೂ BOಗಳ ಸಹಿ ಮಾಡಿಸ್ಬೇಕು. ನಂತರ ನೀವು ಮೀಸಲಾತಿ, ಗ್ರಾಮೀಣ ಮೀಸಲಾತಿ ಅಡಿಯಲ್ಲಿ ನೀವೇನಾದ್ರೂ ಸೆಲೆಕ್ಷನ್ ಆದ್ರೆ ಮುಂದೆ ಅದರದ ನೈಜತೆಯನ್ನ ತೆಗೆಸ್ಬೇಕಾಗತ್ತೆ, ಅಂದ್ರೆ ವೆರಿಫಿಕೇಶನ್ ಮಾಡಿಸ್ಬೇಕಾಗತ್ತೆ. ಒಂದ್ ವೇಳೆ ನೀವು ವೆರಿಫಿಕೇಶನ್ ಅಲ್ಲಿ ತಿರಸ್ಕಾರಗೊಂಡರೆ, ವೆರಿಫಿಕೇಶನ್ ಮಾಡಿಸದೇ ಇದ್ರೆ ನಂತರ ನಿಮ್ದು ಗ್ರಾಮೀಣ ಮೀಸಲಾತಿ ಅರ್ಹತೆಯಲ್ಲಿ ನಿಮ್ಗೆ ನೇಮಕಾತಿಯನ್ನ ಕೊಡೋದಿಲ್ಲ. ಸೊ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ 2A, 2B, 3A, 3B ಅವರಿಗೂ ಏನು ನಮೂನೆ ಇಲ್ಲಿದೆ ನೋಡಿ ಸ್ನೇಹಿತರೆ, ಗ್ರಾಮೀಣ ಅಭ್ಯರ್ಥಿಯ ಪ್ರಮಾಣ ಪತ್ರ ನಮೂನೆ 2 ಇದರಲ್ಲಿ ಏನ್ ಮೆನ್ಷನ್ ಮಾಡಿದ್ರೆ ಆ ಸಂಖ್ಯೆ ಇದೆ ನೋಡಿ, ಆದೇಶ ಸಂಖ್ಯೆ ಇದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವಿಶೇಷ ಸೂಚನೆ, ಜಾತಿ ಮೀಸಲಾತಿ ಹಾಗೂ ಗ್ರಾಮೀಣ ಮೀಸಲಾತಿ ಹೊಂದಿರುವ ಅಭ್ಯರ್ಥಿಗಳ ಜಾತಿ ಆದಾಯ ಸಿಂಧುತ್ವವು ತಿರಸ್ಕಾರಗೊಂಡಲ್ಲಿ, ಅಸಿಂಧುತ್ವವಾದಲ್ಲಿ, ಸಿಂಧುತ್ವ ಪ್ರಮಾಣ ಪತ್ರ ಬಾರದೇ ಇದ್ದಲ್ಲಿ ಸೊ ಅಂತವರು ಗ್ರಾಮೀಣ ಮೀಸಲಾತಿ ಸಹ ಅನರ್ಹರಾಗಿರುತ್ತಾರೆ. ಆಯ್ಕೆ ಪ್ರಕ್ರಿಯೆಯಲ್ಲಿ ಇತರೆ ಹಿಂದುಳಿದ ವರ್ಗಗಳಿಗೆ ಸೇರಿದ ಕೆಲವು ಅಭ್ಯರ್ಥಿಗಳು ಗ್ರಾಮೀಣ ಮೀಸಲಾತಿ ಅಡಿಯಲ್ಲಿ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಕ್ರೀಮಿ ಲೇಯರ್ ಅನ್ವಯವಾಗುವುದರಿಂದ ಅವರುಗಳ ಜಾತಿ ಮತ್ತು ಆದಾಯ ಪ್ರಮಾಣ, ಸಿಂಧುತ್ವ ಪ್ರಮಾಣ ಪತ್ರ ಮತ್ತು ಗ್ರಾಮೀಣ ಅಭ್ಯರ್ಥಿಯ ಮೀಸಲಾತಿ ಪ್ರಮಾಣ ಪತ್ರಗಳ ನೈಜತೆ ಪರಿಶೀಲನೆ ಮಾಡದೆ ಅಂತಹ ಅಭ್ಯರ್ಥಿಗಳಿಗೆ ನೇಮಕಾತಿ ನಿಯಮಗಳು 1997 ನಿಯಮ 10 ಅನ್ವಯ ನೇಮಕಾತಿ ಆದೇಶವನ್ನು ನೀಡಲು ಅವಕಾಶ ಇರುವುದಿಲ್ಲ. ಸೊ ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಹಾಗೂ ಇತರೆ OBC ಅಭ್ಯರ್ಥಿಗಳಿಗೆ ಕ್ರೀಮಿ ಲೇಯರ್ ಅಪ್ಲೈ ಆಗುತ್ತೆ. ಸೊ ನಿಮ್ದೇನಾದ್ರೂ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನೈಜತೆ ಏನಾದ್ರೂ ನೀವು ಅಪ್ರೂವ್ ಮಾಡ್ಲಿಲ್ಲ ಅಂದ್ರೆ, ನೈಜತೆ ತಿರಸ್ಕಾರಗೊಂಡರೆ, ಸೊ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಸಿಂಧುತ್ವ ನೀವು ತೆಗೆಸ್ಬೇಕಾಗತ್ತೆ. ಅದು ಅಪ್ರೂವ್ ಆದ್ರೆ ಮಾತ್ರ ನಿಮ್ಗೆ ಮುಂದೆ ನೇಮಕಾತಿಯಲ್ಲಿ ಕನ್ಸಿಡರ್ ಮಾಡ್ತಾರೆ ಸ್ನೇಹಿತರೆ. ಒಂದ್ ವೇಳೆ ನಿಮ್ದೇನಾದ್ರೂ ಸಿಂಧುತ್ವ ತಿರಸ್ಕಾರಗೊಂಡರೆ 1997 10 ಅನ್ವಯ ನೇಮಕಾತಿ ಆದೇಶವನ್ನು ನೀಡಲಾಗುವುದಿಲ್ಲ. ಇಷ್ಟೇ ಸ್ನೇಹಿತರೆ, ನಿಮ್ದು ಸಿಂಧುತ್ವ ಏನಾದ್ರು ತೆಗೆಸ್ತಿದ್ರೆ, ಸಿಂಧುತ್ವ ಏನಾದ್ರು ಅಪ್ರೂವ್ ಆಗದಿದ್ರೆ ಗ್ರಾಮೀಣ ಮೀಸಲಾತಿ ಕೂಡ ನಿಮ್ಗೆ ಬರೋದಿಲ್ಲ. ಸೊ ನೆಕ್ಸ್ಟ್, ಗ್ರಾಮೀಣ ಮೀಸಲಾತಿ ಕೋರಿದ ಯಾವುದೇ ವರ್ಗದ ಅಭ್ಯರ್ಥಿಯು ಉತ್ತಮ ಮೆರಿಟಿನೊಂದಿಗೆ GM ವುಮೆನ್, GM ಕನ್ನಡ, GM ಎಕ್ಸ್ ಸರ್ವಿಸ್ ಮ್ಯಾನ್ ಅಥವಾ ಅಭ್ಯರ್ಥಿಯ ಮೀಸಲಾತಿ ವರ್ಗದ ಇತರೆ ಮಹಿಳಾ ಮೀಸಲಾತಿ ಕಟ್ ಆಫ್ ಗಿಂತಲೂ ಸೊ ನಿಮ್ದು ಸೇಮ್, ನಿಮ್ಗೆ ಏನಾದ್ರು ಕಟ್ ಆಫ್ ಬೇರೆ ಮೀಸಲಾತಿ ಪಡೆದಿರೋದಕ್ಕಿಂತ ಜಾಸ್ತಿ ಇದ್ರೂ ಕೂಡ ನಿಮ್ಮ ಪ್ರವರ್ಗ ಚೇಂಜ್ ಮಾಡಿ ನಿಮ್ಗೆ ನೇಮಕಾತಿ ಆದೇಶ ಕೊಡಲು ಅವಕಾಶ ಇರೋದಿಲ್ಲ. ಸೊ ಇಲ್ಲಿ ಗ್ರಾಮೀಣ ಪ್ರಮಾಣ ಪತ್ರ ತೆಗೆದುಕೊಳ್ಳೋಕಿನ ಮುಂಚೆ ನೀಟಾಗಿ ಓದಿ ಗ್ರಾಮೀಣ ಪ್ರಮಾಣ ಪತ್ರ ತೆಗೆದುಕೊಳ್ಳಿ, ಹಾಗೆ ಅದು ಚಾಲ್ತಿಯಲ್ಲಿರಬೇಕು. ನಂತರ ಅದರದ್ದು ನೈಜತೆ ನೀವು ಮುಂದೆ ಅಪ್ರೂವಲ್ ಮಾಡಿಸ್ಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.